ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಕಮಿಂಗ್ ಸಂಡೇ ನಾನು ಥರ್ಡ್ ಪಾರ್ಟಿ ರಿಮೂವಲ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿದ್ದರೆ ಈ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗಿ ಥರ್ಡ್ ಪಾರ್ಟಿಯಿಂದ ಮುಕ್ತಿ ಅನ್ನೋದನ್ನು ಪಡ್ಕೊಂಡು ನಿಮ್ಮ ಒಂದು ರಿಲೇಷನ್ಶಿಪ್ನ ನೀವು ಹೀಲ್ ಮಾಡ್ಕೊಳ್ಬೋದು. ಸೊ ಇಂಟ್ರೆಸ್ಟೆಡ್ ಇರೋರು ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವೆಬಿನಾರ್ನ ಜಾಯ್ನ್ ಆಗಿ. ಟ್ರಸ್ಟ್ ಮೀ, ವೆಬಿನಾರಿಂದ ನಿಮ್ಮ ಒಂದು ಥರ್ಡ್ ಪಾರ್ಟಿ ಒಂದು ರಿಮೂವ್ ಆಗೋದ್ರ ಜೊತೆಗೆ ನಿಮ್ಮ ಒಂದು ಪರ್ಸನ್ ಮತ್ತು ನಿಮ್ಮ ಒಂದು ಬಾಂಡಿಂಗ್ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ನಾನು ಕಾರ್ಡ್ಗಳನ್ನ ಈ ಥರ ಶಫಲ್ ಮಾಡಿಟ್ಟಿದ್ದೀನಿ. ಸೊ ಒಂದೊಂದೇ ಕಾರ್ಡ್ಗಳನ್ನ ತೊಗೊಳ್ತೀನಿ. ಸೊ ನೋಡೋಣ ಏನೆಲ್ಲ ನಿಮ್ಮ ಒಂದು ಪರ್ಸನ್ ಅವರ ರೀಡಿಂಗ್ಸ್ ಏನು ಬರುತ್ತೆ, ಅವರ ಒಂದು ಕರೆಂಟ್ ಎನರ್ಜೀಸ್ ಏನು ಬರುತ್ತೆ. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಕೆ I got 2 cards now. ಸೊ 3 ಆಫ್ ವಾಂಡ್ಸ್ ಆ್ಯಂಡ್ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಸೊ ಮೈಟ್ ಬಿ ಇಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ ಆ್ಯಂಡ್ ನೋ ಕಾಂಟ್ಯಾಕ್ಟಲ್ಲೂ ಕೂಡ ಇದ್ದೀರಾ. ಇಲ್ಲಿ ಕೆಲವರು ಮೈಟ್ ಬಿ ಜಸ್ಟಿಸ್ ಬಂದಿರೋದ್ರಿಂದ ಸಮ್ ಕೋರ್ಟ್ ಕೇಸಸ್ ಏನಾದರೂ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಅದು ಜಸ್ಟಿಸ್ ಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ಒಂದು ಜಸ್ಟಿಸ್ ಅನ್ನೋದು, ಒಂದು ನ್ಯಾಯ ಅನ್ನೋದು ನಿಮ್ಮ ಫೇವರೇಬಲ್ ಆಗಿ ಸಿಗುತ್ತೆ ಅಂತ ಹೇಳಬಹುದು. ಇಲ್ಲ ಅಂದರೆ ನಿಮಗೇನು ಇಷ್ಟನೋ ಅದ್ರ ಪ್ರಕಾರ ನ್ಯಾಯ ನಿಮಗೆ ಸಿಗುತ್ತೆ. ಯೂನಿವರ್ಸ್ ನಿಮಗೆ ಒಂದು ಜಸ್ಟಿಸ್ ಕೊಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಎಕ್ಸಾಕ್ಟ್ಲಿ ಅದರಿಂದನೂ ಕೂಡ ಇಲ್ಲಿ ಏನೇ ಒಂದು ಜಸ್ಟಿಸ್ ಸಿಕ್ಕರೂ, ಏನೇ ಒಂದು ಇದು ಸಿಕ್ಕರೂ ಅದನ್ನು ಹ್ಯಾಪಿಯಾಗಿ ನೀವು ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಅಗೇನ್ 7 ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ಅಗೇನ್ ಇಲ್ಲಿ ಬ್ಲಾಕ್ ಎನರ್ಜೀಸ್ ಬರ್ತಾ ಇದೆ. ನಿಮ್ಮ ಪರ್ಸನ್ ಈಗ ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು. ಅಫ್ಕೋರ್ಸ್ ನೋ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂದರೆ ಬ್ಲಾಕ್ ಮಾಡಿರ್ತಾರೆ, ಎಲ್ಲ ಕಡೆಯೂ ಬ್ಲಾಕ್ ಮಾಡಿದ್ದಾರೆ. ಆ್ಯಂಡ್ ಜಸ್ಟ್ ಬಿಕಾಸ್ ಇವ್ರ ಲೈಫಲ್ಲಿ ತುಂಬಾ ಗೋತ್ರೂ ಆಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ತುಂಬಾ ಇವರು ಸಹ ಬೇರೆ ಬೇರೆ ರೀತಿಯಲ್ಲೂ ತುಂಬಾ ನೋವನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ಇಟ್ಸ್ ಟೈಮ್ ಟು ಎಲ್ಲರೂ ಅವಾಯ್ಡ್ ಮಾಡುವಂತಹ ಸಮಯ ಬಂದಿದೆ. ನನ್ನ ಲೈಫಲ್ಲಿ ಇನ್ಯಾರೂ ಬೇಡ, ಎಲ್ಲರೂ ದೂರ ನಿಲ್ಲಿಸ್ಬಿಡೋಣ, ಯಾರೂ ಬೇಡ ನನ್ನ ಲೈಫಿಗೆ, ಸಾಕು ನನ್ನ ಲೈಫ್ ಇಷ್ಟೇ ಸಾಕು. ದಟ್ ಅವರಷ್ಟಕ್ಕೆ ಅವರೇ ಒಂದು ಬೇಲಿ ಅನ್ನೋದನ್ನು ಹಾಕ್ಕೊಳ್ತಾ ಇದ್ದಾರೆ. ಅವರ ಒಂದು ಕಂಫರ್ಟ್ ಝೋನಲ್ಲಿ ಅವ್ರು ನಿಂತ್ಕೊಳ್ತಾ ಇದ್ದಾರೆ. ಆ್ಯಂಡ್ ನನ್ನ ಲೈಫಲ್ಲಿ ಇನ್ಯಾರೂ ಬೇಡ, ಇನ್ಯಾವುದಕ್ಕೂ ನಾನು ಅವಕಾಶ ಕೊಡಲ್ಲ ಅನ್ನೋ ಒಂದ್ರ ಮಟ್ಟಿಗೆ ಅವರು ಇಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನೋಡೋಣ ನೆಕ್ಸ್ಟ್ ವಾಟ್ ಯು ವಿಲ್ ಗೆಟ್ ಕಾರ್ಡ್ಸ್. ಓಕೆ, ಸೊ ಆ್ಯಂಡ್ ಅಗೇನ್ ಈ ಪರ್ಸನ್ ತುಂಬ ಬ್ಲೈಂಡಾಗಿ ನಂಬಿದ್ದಾರೆ ಅಂತ ಹೇಳಬಹುದು. ಎಲ್ಲರೂ ನಂಬಿ ಇಲ್ಲಿ ಮೋಸ ಹೋಗಿರುವಂಥದ್ದಿದೆ. ಆ್ಯಂಡ್ ಫಿನಾನ್ಷಿಯಲಿ ಲಾಸ್ ಅನ್ನೋದು ತೊಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಿಮ್ಮ ಜೊತೆಗೆ ಮತ್ತೆ ಕನೆಕ್ಟ್ ಆಗಬೇಕು ಅಂದರೆ ದೇರ್ ಈಸ್ ಸ್ಲೋ ಪ್ರೊಸೆಸ್ ಅಂತ ಹೇಳ್ಬೋದು. ಈ ಪರ್ಸನ್ ತುಂಬ ನೆಗೆಟಿವ್ ಥಾಟ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಥವಾ ನೆಗೆಟಿವ್ ಪೀಪಲ್ ಜೊತೆಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಈ ಪರ್ಸನ್ನ ಅಂತ ಹೇಳಬಹುದು. ನಿಮ್ಮ ಮಾತಿಗಿಂತ ಹೆಚ್ಚಾಗಿ ಬೇರೆದವ್ರನ್ನೇ ಹೆಚ್ಚಾಗಿ ನಂಬುವಂಥದ್ದು, ಬೇರೆದವರನ್ನೇ ಬ್ಲೈಂಡಾಗಿ ನಂಬೋದು. ಯಾವುದು ನೀರು ಯಾವುದು ಹಾಲು ಏನೋ ಒಂದು ಡಿಫ್ರೆನ್ಷಿಯೇಟ್ ಮಾಡ್ದೇ ಯಾರು ಏನು ಹೇಳಿದ್ರು ಯಾರು ಏನು ಹೇಳಿದ್ರು ಸರಿ, ಇವರ ಒಂದು ಸ್ವಂತ ಬುದ್ಧಿ ಅನ್ನೋದಿಲ್ಲ ಅಥವಾ ಸ್ವಂತ ವಿಚಾರಗಳಿಲ್ಲ. ಈ ರೀತಿ ಬೇರೆದವರ ಮಾತು ಕೇಳಿ ತುಂಬಾ ಸ್ಟ್ರಗಲ್ ಅನ್ನೋದನ್ನು ಪಡ್ತಾ ಇದ್ದಾರೆ. ಮೈಟ್ ಬಿ ಅದು ಫಿನಾನ್ಷಿಯಲಿ ಆಗಿರ್ಬೋದು ಅಥವಾ ಒಂದು ರಿಲೇಷನ್ಶಿಪ್ ವಿಚಾರವಾಗಿರ್ಬೋದು ಅಥವಾ ಕಡೆಗೆ ನಿಮ್ಮಿಂದ ದೂರ ಆಗೋದಕ್ಕೂ ಕೂಡ ಬೇರೆದವರ ಒಂದು ಇನ್ಫ್ಲೂಯೆನ್ಸ್ ಕೂಡ ಇಲ್ಲಿ ಕಾರಣ ಆಗಿರಬಹುದು. ಬಿಕಾಸ್ ಬೇರೆದವರ ಮಾತುಗಳನ್ನು ಕೇಳಿ ಇಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರುವಂಥದ್ದು ಕೂಡ ಇದೆ. ಬಿಕಾಸ್ ನಿಮ್ಮ ಬಗ್ಗೆ ಯಾರಾದರೂ ಸ್ವಲ್ಪ ಏನಾದರೂ ಹೇಳಿನೂ ಕೂಡ ಇಲ್ಲಿ ನಿಮ್ಮನ್ನು ದೂರ ಮಾಡಿದ್ದು ಉಂಟು. ಓಕೆ, ದ ವರ್ಡ್ ಕಾರ್ಡ್ ಬರ್ತಾ ಇದೆ. ಡೆಫಿನೆಟ್ಲಿ ನೋ ವರೀಸ್ ದಟ್ ನಿಮ್ಮ ಲೈಫ್ ಏನಿದೆ ಅದು ಕಲರ್ಫುಲ್ ಆಗೇ ಆಗುತ್ತೆ. ಆ್ಯಂಡ್ ಇದೆಲ್ಲವೂ ನೀವು ಕರೆಂಟ್ಲಿ ಏನು ಗೋತ್ರೂ ಆಗ್ತಾ ಇದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಆ್ಯಂಡ್ ಸಪ್ರೇಷನಲ್ಲಿದ್ದೀರಾ, ತುಂಬ ನೋವು ಪಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂದರೆ ಇದೆಲ್ಲ ಒಂದು ಕರ್ಮ ಅಷ್ಟೇ. ನಮ್ಮ ಒಂದು ಬರ್ತ್ ಸೈಕಲಲ್ಲಿ ಇಷ್ಟೆಲ್ಲ ನಾವು ಅನುಭವಿಸ್ಬೇಕು ಅಂತ ಬರೆದಿರುತ್ತೆ. ಸೊ ಅದನ್ನೆಲ್ಲ ನಾವು ಫೇಸ್ ಮಾಡಿ ಆದಮೇಲೆ ಡಿವೈನ್ ಟೈಮಲ್ಲಿ ನಮ್ಮ ಒಂದು ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಡಿವೈನ್ ಟೈಮಲ್ಲಿ ನಿಮ್ಮ ಒಂದು ರೀಯೂನಿಯನ್ ಏನಿದೆ ಅದು ಖಂಡಿತ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಚೇಂಜ್ ಅನ್ನೋದು ಬರ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಏನಿದೆ, ನಿಮ್ಮ ಒಂದು
ಏನು ಆಸೆಗಳೇನಿದೆ, ಡಿಸೈರ್ಸ್ ಏನಿದೆ ಅದೆಲ್ಲವೂ ಫುಲ್ಫಿಲ್ ಆಗುತ್ತೆ ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ನೀವು ಜಾಸ್ತಿ ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಒಂದು ಹೆಲ್ಪ್ಫುಲ್ಲಾಗಿ ನಿಮಗೆ ಒಂದು ಏಂಜಲ್ಸ್ ಕಡೆಯಿಂದ ಸಿಗುತ್ತೆ, ಅಥವಾ ಹೆಲ್ಪ್ಫುಲ್ ಪೀಪಲ್ ಸಿಗುತ್ತಾರೆ, ಅಥವಾ ನಿಮ್ಮನ್ನು ಒಂದು ರೀಯುನೈಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಕೈಗಳು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಬಹುದು. ಆ್ಯಂಡ್ ನೋಡೋಣ, ಇನ್ನೂ ನೋಡೋಣ. ಐ ಆಮ್ ಫೀಲಿಂಗ್ ಟು ಟೇಕ್ ಕಾರ್ಡ್ಸ್. ಓಕೆ, ಯಾ ಡೆಫಿನೆಟ್ಲಿ ಯಸ್, ದ ಎಂಪ್ರಯರ್ ಕಾರ್ಡ್ ಬಂದಿರೋದ್ರಿಂದ ಮೈಟ್ ಬಿ ಇಲ್ಲಿ ನಿಮ್ಮ ಒಂದು ಪ್ರೀತಿ ಸಕ್ಸಸ್ ಆಗೋದಕ್ಕೆ, ಅಥವಾ ಇನ್ನೂ ಮದುವೆ ಏನು ಕಮಿಟ್ಮೆಂಟ್ ಸಿಗದೇ ಇರೋ ಕಾರಣ ಮೈಟ್ ಬಿ ಇಲ್ಲಿ ತುಂಬ ಕಂಟ್ರೋಲ್ಡ್ ಆಗಿದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳ್ಬೋದು. ಅಥವಾ ಹೆಡ್ ಆಫ್ ದಿ ಫ್ಯಾಮಿಲಿ, ನಿಮ್ಮ ಪರ್ಸನ್ ಕಡೆಯಿಂದ ಏನು ಹೆಡ್ ಆಫ್ ದಿ ಫ್ಯಾಮಿಲಿ ಏನಿದೆ ಅವ್ರ ಕಡೆಯಿಂದ ಒಂದು ಇನ್ನೂ ಗ್ರೀನ್ ಸಿಗ್ನಲ್ ಅನ್ನೋದು ನಿಮ್ಮ ಒಂದು ಪ್ರೀತಿಗೆ ಸಿಗ್ತಾ ಇಲ್ಲ ಅಂತ ಹೇಳಬಹುದು. ಬಟ್ ಸ್ಟಿಲ್ ಹಿಯರ್ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತಲೂ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಕಡೆಯಿಂದ, ಅವ್ರ ಫ್ಯಾಮಿಲಿ ಕಡೆಯಿಂದನೂ ಕೂಡ ಒಪ್ಪಿಗೆ ಅನ್ನೋದು ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಬಹುದು. ಸೊ ಅವ್ರ ಫ್ಯಾಮಿಲಿ ಕಡೆಯಿಂದ ಒಪ್ಪಿಗೆ ಸಿಕ್ಕರೆ ಖಂಡಿತ ಅವ್ರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳಬಹುದು. ಎಸ್, ದ ಸ್ಟಾರ್ ನೋಡಿ, ಇಲ್ಲಿ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಟ್ ನೀವೇನು ಗೋತ್ರೂ ಆಗ್ತಾ ಇದ್ದೀರಾ, ಅವರು ಅದೇ ಗೋತ್ರೂ ಆಗ್ತಾ ಇದ್ದಾರೆ. ನೀವೆಷ್ಟು ನೆನಪು ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ ಅವರು ಕೂಡ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮಿಸ್ ಮಾಡ್ಕೊಳ್ಳೋದಿದೆ, ಎಮೋಷನ್ಸ್ ಇದೆ, ಮಿಕ್ಸ್ಡ್ ಎಮೋಷನ್ಸ್ ಇದೆ, ಕೋಪ ಇದೆ, ಅಳು ಇದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸಮಥಿಂಗ್ ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳಬಹುದು. ನಿಮಗೂ ಕೂಡ ಒಂದೊಂದು ಸತಿ ಕೋಪ ಬರುತ್ತೆ ದೇವ್ರ ಮೇಲೆ, ಒಂದೊಂದು ಸತಿ ಇದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ತೀರಾ. ಲೈಕ್ ದೇರ್ ಈಸ್ ಸಮ್ ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳಬಹುದು. ಡೋಂಟ್ ವರಿ, ಅಗೇನ್ ಇಟ್ಸ್ ಅ ಸೈನ್ ದಟ್ ಯೂನಿವರ್ಸ್ ಆರ್ ವಿತ್ ಯು ಅಂತ. ಓಕೆ, ಆ್ಯಂಡ್ ಹಿಯರ್ ವೆರಿ ಟ್ರಾನ್ಸ್ಪರೆಂಟ್ ಅಂತಲೂ ಹೇಳಬಹುದು. ಮುಂಚೆ ನೀವು ಮಾತುಕತೆ ಮಾಡ್ತಿರುವಾಗ ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ರಿ ನಿಮ್ಮ ಒಂದು ಪ್ರೀತಿಯಲ್ಲಿ, ಅಥವಾ ನಿಮ್ಮ ಪರ್ಸನ್ ಜೊತೆಗೆ ಅವರು ಸಹ ಅಷ್ಟೇ ಇದ್ದರು. ಬಟ್ ದೇರ್ ಈಸ್ ಸಮಥಿಂಗ್ ವಿಚ್ ಈಸ್ ಲೈಕ್ ಏನೋ ಒಂದು ಆಯಿತು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಈಗ ಸಪ್ರೇಷನ್ನಲ್ಲಿರ್ಬೋದು. ಡೋಂಟ್ ವರಿ, ಡೆಫಿನೆಟ್ಲಿ ನಿಮ್ಮ ಒಂದು ರೀಯೂನಿಯನ್ ಆಗುವಂಥ ಚಾನ್ಸಸ್ ಖಂಡಿತ ಇದೆ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಒಂದು ಪರ್ಸನ್ ಪ್ರಿಪೇರ್ ಆಗ್ತಾ ಇದ್ದಾರೆ ದಟ್ ನಿಮ್ಮ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ಮೀಟ್ ಆಗಬೇಕು, ಯಾವ ರೀತಿ ಬರಬೇಕು, ಹೇಗೆ ಏನು ಅಂತ ಎಲ್ಲ ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬಾ ಆಸಕ್ತಿ ಇಟ್ಕೊಂಡಿದ್ದಾರೆ ನಿಮ್ಮವರೆಗೂ ಬರೋದಕ್ಕೆ. ಓಕೆ, ಎಸ್, ದೇರ್ ಈಸ್ ಸಮ್ ಥರ್ಡ್ ಪಾರ್ಟಿ ಎನರ್ಜೀಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇದೆಲ್ಲವೂ ಬರಬೇಕು, ಆಗಬೇಕು ಅಂದ್ಕೊಳ್ತಾ ಇದ್ರೂ ಸಮ್ವೇರ್ ಇಟ್ಸ್ ಸ್ಟಾಪಿಂಗ್ ಅಂತಲೂ ಹೇಳಬಹುದು. ಇಲ್ಲಿ ನೀವು ಎಮೋಷ್ನಲಿ ಕೆಲವ್ರು ಲೋ ಆಗಿದ್ದೀರಾ, ಇನ್ನು ಕೆಲವರ ಲೈಫಲ್ಲಿ ಅಷ್ಟೇ, ಎಲ್ಲರ ಲೈಫಲ್ಲೂ ಅಲ್ಲ, ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದೆ. ಆ ಒಂದು ಕಾರಣಕ್ಕೆ ನಿಮ್ಮ ಪರ್ಸನ್ ಇನ್ನೂ ನಿಮ್ಮವರೆಗೂ ಬರೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ ಕೆಲವ್ರಿಗೆ ಏನೋ ಒಂದು ತಡೀತಾ ಇದೆ ಅಂತ ಹೇಳಿದೆ, ಅದು ಥರ್ಡ್ ಪಾರ್ಟಿಯಿಂದನೂ ಸಹ ಅವ್ರು ನಿಮ್ಮ ಪರ್ಸನ್ನ ತಡೆಯುವಂತಹ ಒಂದು ಚಾನ್ಸಸ್ ಕೂಡ ಇದೆ. ಆ ಥರ್ಡ್ ಪಾರ್ಟಿ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಅಂತಲೂ ಬರ್ತಾ ಇದೆ. ಓಕೆ, ಸೊ ನಿಮಗೆ ಗೊತ್ತಿಲ್ಲದೇ ಈ ಪರ್ಸನ್ ನಿಮ್ಮನ್ನು ಸ್ಪೈ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಗಾಗಿ ಕೇರ್ ತೊಗೊಳ್ತಾ ಇದ್ದಾರೆ, ಬಟ್ ವ್ಯಕ್ತಪಡಿಸ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ ಅಷ್ಟೇ. ಬಟ್ ಸ್ಟಿಲ್ ಅವ್ರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಷ್ಟೇ. ಆ್ಯಂಡ್ ಬ್ಯಾಲೆನ್ಸ್ ಕೂಡ ಮಾಡ್ತಾ ಇದ್ದಾರೆ ಲೈಫಲ್ಲಿ. ಫಿನಾನ್ಷಿಯಲ್ ಸ್ಟ್ರಗಲ್ಸ್ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ನೋಡ್ತಾ ಇದ್ದಾರೆ ಈ ಪರ್ಸನ್. ಬಟ್ ಅದ್ಯಾಕೋ ಏನೋ ಈ ಒಂದು ಥರ್ಡ್ ಪಾರ್ಟಿಯಿಂದಾಗಲೂ ತುಂಬಾ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಬಹುದು. ಇದರಿಂದ ಹೊರಗೆ ಬರಬೇಕು ಅಂತಲೂ ಅಂದ್ಕೊಳ್ತಾ ಇದ್ದಾರೆ, ಬಟ್ ಆಪ್ಷನ್ಸ್ಗಳು ಕಾಣಿಸ್ತಾ ಇಲ್ಲ ಅಂತ ಬರ್ತಾ ಇದೆ. ಟೂ ಆಫ್ ವಾಂಡ್ಸ್, ಅಗೇನ್ ಇಟ್ಸ್ ತುಂಬ ಡಿಸ್ಟೆನ್ಸಲ್ಲಿದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಕೂಡ ಇದೆ. ಆ್ಯಂಡ್ ಅಗೇನ್ ಇಟ್ಸ್ ಲೈಕ್ ನಿಮ್ಮ ಪರ್ಸನ್ ಒಂದು ಫ್ಯೂಚರಿಸ್ಟಿಕ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಈಗಿನ ಒಂದು ಸಪ್ರೇಷನ್ ಏನಿದೆ, ಈಗಿನ ಒಂದು ಪ್ರೆಸೆಂಟ್ ಮೂಮೆಂಟಲ್ಲಿ ನೋವು ಪಡ್ತಾ ಇರೋದು ಕೂಡ ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರೋದಕ್ಕೆ ಅನ್ನೋ ಒಂದು ಬ್ರಾಡ್ ಮೈಂಡ್ಸೆಟ್ ಕೂಡ ಈ ಒಂದು ಪರ್ಸನ್ಗೆ ಇಲ್ಲಿ ಸದ್ಯಕ್ಕೆ ಬರ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ಗೆ ಒಂದು ಸಪೋರ್ಟ್ ಅನ್ನೋದು ಬೇಕು, ಒಂದು ಹೋಪ್ ಅನ್ನೋದು ಬೇಕು. ಆ ಒಂದು ಸಪೋರ್ಟ್, ಹೋಪ್ ಏನು ಎಲ್ಲೂ ಸಿಗ್ತಾ ಇಲ್ಲ ಅನ್ನೋ ಒಂದು ಬೇಜಾರು ಕೂಡ ಈ ಒಂದು ಪರ್ಸನ್ಗೆ ಇದೆ. ಬಹುಶಃ ನಿಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಇವ್ರಿಗೆ ಒಂದು ಸಪೋರ್ಟ್ ಅನ್ನೋದು ಸಿಗ್ತಾ ಇತ್ತು, ಹೋಪ್ ಅನ್ನೋದು ಸಿಗ್ತಾ ಇತ್ತು. ಬಟ್ ಈಗ ಆ ಒಂದು ಹೋಪ್, ಮೋಟಿವೇಶನ್ ಯಾವುದು ಎಲ್ಲೂ ಸಿಗ್ತಾ ಇಲ್ಲ. ಇವರನ್ನು ಸಮಾಧಾನ ಪಡಿಸ್ಕೋಬೇಕು. ಸೊ ಆ ರೀತಿಯ ಒಂದಿದೆ. ಆ್ಯಂಡ್ ಈ ಪರ್ಸನ್ ಥಿಂಕಿಂಗ್ ಲೈಕ್
ಏನಾಗ್ತಾ ಇದೆ ನನ್ನ ಲೈಫಲ್ಲಿ, ಬೇಡ ಎಲ್ಲವೂ ಎಂಡ್ ಮಾಡ್ಕೊಳ್ಳೋಣ, ಈ ರೀತಿಯ ಒಂದು ಸಿಚುವೇಶನ್ಸ್ ಕೂಡ ಇದೆ. ಆ್ಯಂಡ್ ಇಟ್ಸ್ ಅ ಸೈನ್ ದಟ್ ಸಮ್ ಎಂಡಿಂಗ್ ಸಿಚುವೇಶನ್ಸ್ ವಿಲ್ ಡೆಫಿನೆಟ್ಲಿ ಕಮ್, ದಟ್ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದು ಕೂಡ ಎಂಡ್ ಆಗಿ ಮತ್ತು ರಿಯೂನಿಯನ್ ಕೂಡ ಆಗುವಂಥ ಚಾನ್ಸಸ್ ಇಲ್ಲಿ ಹೆಚ್ಚು ಕಾಣಿಸ್ತಾ ಇದೆ, ಹೆಚ್ಚಿನ ವೈಬ್ರೇಷನ್ಸ್ ದಟ್ ರಿಯೂನಿಯನ್ ಅಂತಲೇ ಬರ್ತಾ ಇದೆ. ಬಟ್ ದೇರ್ ಈಸ್ ಸಮ್ ಥರ್ಡ್ ಪಾರ್ಟಿ ಎನರ್ಜೀಸ್ ಏನಿದೆ ಅದು ಎಂಡ್ ಆಗಬೇಕು. ನಿಮ್ಮ ಪರ್ಸನ್ಗೆ ಒಂದು ಮಾರಲ್ ಸಪೋರ್ಟ್ ಅನ್ನೋದು ಬೇಕು. ಮಾರಲ್ ಸಪೋರ್ಟ್ ಬೇರೆ ಕಡೆ ಸಿಗೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪರ್ಸನ್ ಅವರ ಒಂದು ಮೈಂಡ್ಸೆಟ್ನೇ ಅವರು ಟ್ರೈನ್ ಮಾಡ್ಕೋಬೇಕು, ಗಟ್ಟಿ ಮಾಡಿಕೊಂಡು ಅವ್ರು ನಿಮ್ಮವರೆಗೂ ಅವರ ಒಂದು ರೈಟ್ ಏನಿದೆ, ಅವ್ರ ಮನೇಲಿ ಮಾತಾಡೋದಾಗಿರ್ಬಹುದು ಅಥವಾ ಇದರಿಂದ ಹೊರಗೆ ಬರೋದೇನಾಗಿರಬಹುದು, ಇಟ್ಸ್ ಅಪ್ ಟು ಯುವರ್ ಪರ್ಸನ್ ಅಂತ ಹೇಳಬಹುದು. ಅವರು ಅದನ್ನು ಡಿಸೈಡ್ ಮಾಡಿ ಅವರು ಅದರಿಂದ ಹೊರಗೆ ಬಂದು ನಿಮ್ಮವರೆಗೂ ಬರಬೇಕು ಅಂದರೆ ಅವರೇ ಆ್ಯಕ್ಷನ್ಸ್ನ ತೊಗೋಬೇಕು. ಇಲ್ಲಿ ನಾವಾಗಲಿ ನೀವಾಗಲಿ ಏನೂ ಮಾಡೋದಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ನಿಮ್ಮ ಪರ್ಸನ್ ಮೇಲೆ ಡಿಪೆಂಡ್ ಇದೆ. ನಿಮ್ಮವರೆಗೂ ಅವ್ರು ತಲುಪಬೇಕು ಅಂದರೆ ಅವರು ಎಲ್ಲ ಒಂದು ಕಟ್ಟುಪಾಡುಗಳೇನಿದೆ ಅವ್ರ ಲೈಫಲ್ಲಿ ನಡೀತಾ ಇದೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಿಮ್ಮ ಹತ್ರಕ್ಕೆ ಬರಬೇಕು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.